ಎಲ್ರಿಗೂ ನಮಸ್ತೆ. ದಿನಾಂಕ 21/8/2026 ಕರೆಂಟ್ ಅಫೇರ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಮೌಂಟ್ ಅರಾವತ್ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಮೌಂಟ್ ಅರಾವತ್ ಅನ್ನೋದು ಯಾವ ದೇಶದಲ್ಲಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಟರ್ಕಿಯಲ್ಲಿ ಕಂಡುಬರುತ್ತೆ. ಯಾಕೆ ಸುದ್ದಿಯಲ್ಲಿತ್ತು ಅಂದರೆ ಮೌಂಟ್ ಅರಾರತ್ ಅಂತ ಪೂರ್ವ ಟರ್ಕಿಯಲ್ಲಿ ಕಂಡುಬರುತ್ತೆ. ಅರ್ಮೇನಿಯಾ ಮತ್ತು ಇರಾಕ್ಗಳ ಗಡಿಯಲ್ಲಿ ಸಮೀಪದಲ್ಲಿರುವ ಹಿಮಾಮೃತ ಸೂಕ್ತ ಸಂಯುಕ್ತ ಶೀಲ ಪರ್ವತವಾಗಿರುತ್ತೆ. ಇದು 2 ಪರ್ವತ ಶಿಖರಗಳನ್ನು ಹೊಂದಿದ್ದು ಗ್ರೇಟರ್ ಅರಾವತ್ ಮತ್ತು ಲೆಸ್ಸರ್ ಅರಾವತ್ ಅಂತ ಇದೆ. ಗ್ರೇಟರ್ ಅರಾವತ್ 5137 ಮೀಟರ್, ಲೆಸ್ಸರ್ ಅರಾವತ್ 3896 ಮೀಟರ್ ಇರುತ್ತೆ. ಗ್ರೇಟರ್ ಅರಾವತ್ ಟರ್ಕಿಯ ಅತಿ ಎತ್ತರದ ಪರ್ವತವಾಗಿದೆ. ಜುಲೈ 2026ರಲ್ಲಿ ಜರ್ಮನ್ ಟರ್ಕಿ ಸಂಶೋಧನಾ ತಂಡ ಇದರ ಹಿಮನದಿಯ ಮೇಲೆ ಮೊದಲ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸಿದ್ರು. ಮೌಂಟ್ ಅರಾವತ್ತನ್ನು ಸಾಂಪ್ರದಾಯಿಕವಾಗಿ ನೋಹನ ಟರ್ಕ್ನ ವಿಶ್ರಾಂತಿ ಸ್ಥಳದೊಂದಿಗೆ ಸಂಪರ್ಕ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ವಶನ್, ಐಐಎಸ್ಸಿಯ ಸ್ಪೈರ್ ಲ್ಯಾಬ್ ಅಭಿವೃದ್ಧಿಪಡಿಸಿದ ಬಹುಭಾಷಾ ಭಾರತೀಯ ಭಾಷಣ ಗುರುತಿಸುವಿಕೆಯ ಮಾದರಿಯ ಹೆಸರೇನು? ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರವಾಣಿ. ಐಐಎಸ್ಸಿ, ನಮ್ಮ ಬೆಂಗಳೂರಿನ ಐಐಎಸ್ಸಿ ಸ್ಪೈನ್ ಲ್ಯಾಬ್ ಅವರು ಆರ್ಟ್ ಪಾರ್ಕ್ ಸಹಯೋಗದಲ್ಲಿ ಗೂಗಲ್ನ ಬೆಂಬಲದೊಂದಿಗೆ ಶ್ರವಾಣಿ ಎಂಬ ಬಹುಭಾಷಾ ಭಾರತೀಯ ಸ್ಪೀಚ್ ರೆಕಗ್ನಿಷನ್ ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಮಾದರಿಯನ್ನು 65 ಭಾರತೀಯ ಭಾಷೆ ಮತ್ತು ಉಪಭಾಷೆಗಳ ಮೇಲೆ ತರಬೇತಿ ನೀಡಲಾಗುತ್ತೆ. ಇದರಲ್ಲಿ ಪ್ರಸ್ತುತ ಅನೇಕ ಸ್ಪೀಚ್ ರೆಕಗ್ನಿಷನ್ ವ್ಯವಸ್ಥೆಗಳು ಅಧಿಕೃತವಾಗಿ ಬೆಂಬಲಿಸಿದ 40ಕ್ಕೂ ಹೆಚ್ಚು ಭಾಷೆಗಳನ್ನು, ಅಂದರೆ ಅಧಿಕೃತವಾಗಿ ಅವೈಲೇಬಲ್ ಇರುವಂತಹ, ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಆಲ್ರೆಡಿ ಇರುವಂತಹ ಸ್ಪೀಚ್ ರೆಕಗ್ನಿಷನ್, ಮಾತಾಡಿದಾಗ ಅದನ್ನು ತೆಗೆದುಕೊಳ್ಳುವಂತಹ ಹಲವಾರು ವ್ಯವಸ್ಥೆ ನಮ್ಮ ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಇದೆ. ಆದರೆ ಎಷ್ಟೋ ಭಾಷೆಗಳಿಗೆ ಅದು ಬೆಂಬಲಿಸೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ. ಕನ್ನಡ ಭಾಷೆಗಳನ್ನು ನೀವು ಎಷ್ಟೋ ಇಂಟರ್ನೆಟ್ನ ವೆಬ್ಸೈಟ್ಗಳನ್ನು ನೋಡಿದ್ರೆ ಕನ್ನಡ ಫಾರ್ಮ್ಯಾಟ್ನ ಈಗಲೂ ಸಪೋರ್ಟ್ ಮಾಡೋದಿಲ್ಲ. ಸೊ ಆ ಎಲ್ಲ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಂಡು ಈ ಒಂದು ಮಾದರಿಯನ್ನು ತಯಾರು ಮಾಡಿಸಿದ್ದಾರೆ. ಇದರಲ್ಲಿ ಸಪೋರ್ಟ್ ಮಾಡದೇ ಇರುವಂಥ 40ಕ್ಕೂ ಹೆಚ್ಚು ಭಾಷೆಗಳು ಸೇರಿವೆ. ಅಂದರೆ ಆ ಭಾಷೆಗಳಿಗೆ ಈ ಫಾರ್ಮ್ಯಾಟ್ನಲ್ಲಿ ಸಪೋರ್ಟ್ ಸಿಗುತ್ತೆ. ಇದು ಭಾರತದ ವಿವಿಧ ದೇಶಗಳ ಭಾಷೆಗಳನ್ನು ಒಳಗೊಂಡಿದ್ದು ಭಾರತೀಯ ಭಾಷೆಗಳಿಗೆ ಎಐ ಆಧಾರಿತ ಭಾಷಣ ತಂತ್ರಜ್ಞಾನ ವ್ಯವಸ್ಥೆಯನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್ ಈ ತರ ಇದೆ, ವರ್ಲ್ಡ್ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ನಲ್ಲಿ ಹೈ ಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಯಾರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಸಂತ್ ಕುಮಾರ್ ಮೆಗ್ವಾಲ್ ಅವರು ವರ್ಲ್ಡ್ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ ಪುರುಷರ ಹೈ ಜಂಪ್ನಲ್ಲಿ 2.21 ಮೀಟರ್ ವೈಯಕ್ತಿಕ ಜಂಪನ್ನು ಮಾಡುವ ಮೂಲಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಈ ಸಾಧನೆ ಮೂಲಕ ವರ್ಲ್ಡ್ ಅಂಡರ್ 20 ಚಾಂಪಿಯನ್ಶಿಪ್ನಲ್ಲಿ ಹೈ ಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿರ್ತಾರೆ. ಇದೇ ಕ್ರೀಡಾಕೂಟದಲ್ಲಿ ಶಹನ್ವಾಜ್ ಖಾನ್ ಪುರುಷರ ಲಾಂಗ್ ಜಂಪ್ನಲ್ಲಿ 7.84 ಮೀಟರ್ ಜಂಪ್ ಮಾಡುವ ಮೂಲಕ ಕಂಚಿನ ಪದಕವನ್ನು ಗೆದ್ದಿರ್ತಾರೆ. ಇನ್ನು ಆಶೀಶ್ ಯಾದವ್ ಜಾವೆಲಿನ್ ಥ್ರೋನಲ್ಲಿ 74.09 ಮೀಟರ್ ಎಸೆತದೊಂದಿಗೆ ಬೆಳ್ಳಿ ಪದಕವನ್ನು ಗೆದ್ದರೆ, ನೀರಜ್ ಚೋಪ್ರಾ ನಂತರ ಅಂಡರ್ 20 ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಜಾವೆಲಿನ್ನಲ್ಲಿ ಪದಕ ಗೆದ್ದ 2ನೇ ಭಾರತೀಯರಾಗಿರ್ತಾರೆ. ಇವರು ಯಾರು? ಆಶೀಶ್ ಯಾದವ್ ಅವರು. ಜಾವೆಲಿನ್ನಲ್ಲಿ ಈ ಬಾರಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು. 74.09 ಮೀಟರ್ ಎಸೆತವನ್ನು ಎಸೆದು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಈ ಟೂರ್ನಮೆಂಟ್ನಲ್ಲಿ ನೀರಜ್ ಚೋಪ್ರಾ ಅವರು ಭಾಗವಹಿಸಿಲ್ಲ. ಇದಕ್ಕೂ ಮುಂಚೆ ಭಾಗವಹಿಸಿದಂಥ ಟೂರ್ನಮೆಂಟ್ನಲ್ಲಿ ಅವರು ಈ ಪದಕವನ್ನು ಮೊದಲೇ ಗೆದ್ದಿದ್ರು ಮತ್ತು ಪದಕವನ್ನು ಗೆದ್ದಂಥ ಮೊದಲ ಭಾರತೀಯ ಆಗಿದ್ರು. ಹಾಗಾಗಿ ಆಶೀಶ್ ಯಾದವ್ 2ನೇ ಭಾರತೀಯರಾಗ್ತಾರೆ. ನೆಕ್ಸ್ಟ್ ಕ್ವಶನ್, 2026ನೇ ಸಾಲಿನ ಇರಾನಿ ಕಪ್ಗೆ ಆತಿಥ್ಯ ವಹಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಕಾಶ್ಮೀರ 2026ನೇ ಸಾಲಿನ ಇರಾನಿ ಕಪ್ಗೆ ಆತಿಥ್ಯವನ್ನು ವಹಿಸಲಿದೆ. ಅಕ್ಟೋಬರ್ 1ರಿಂದ 5 ತನಕ ಶ್ರೀನಗರದ ಶೇರ್-ಇ-ಕಾಶ್ಮೀರ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಾವಳಿ ನಡೆಯುತ್ತೆ. ಜಮ್ಮು ಕಾಶ್ಮೀರವು 2025 ಮತ್ತು 26ನೇ ಸಾಲಿನ ರಣಜಿ ಟ್ರೋಫಿಯನ್ನು ಮೊದಲನೇ ಬಾರಿಗೆ ಗೆದ್ದ ನಂತರ ಇರಾನಿ ಕಪ್ನ ಆಡುವಂಥ ಅರ್ಹತೆಯನ್ನು ಪಡೆದುಕೊಂಡಿದೆ. ಇರಾನಿ ಕಪ್ಪನ್ನು BCCI ಆಯೋಜಿಸುವ ಪ್ರತಿಷ್ಠಿತ ಪ್ರಥಮ ದರ್ಜೆಯ ಕೆಂಪು ಚೆಂಡಿನ ಕ್ರಿಕೆಟ್ ಪಂದ್ಯಾವಳಿಯಾಗಿದ್ದು
ಪ್ರಸ್ತುತ ರಣಜಿ ಟ್ರೋಫಿ ಚಾಂಪಿಯನ್ ಮತ್ತು ರೆಸ್ಟ್ ಆಫ್ ಇಂಡಿಯಾ ತಂಡಗಳ ನಡುವೆ ನಡೆಯುವ ಏಕೈಕ ಪಂದ್ಯ ಆಗಿರುತ್ತೆ. ಇರಾನಿ ಟ್ರೋಫಿ ಅಂದರೆ ಅದು ಕೂಡ ಕ್ರಿಕೆಟ್ ಫಾರ್ಮ್ಯಾಟಲ್ಲೇ ನಡೆಯೋದು. ಇರಾನಿ ಟ್ರೋಫಿ ಯಾವ ಥರ ಅಂದರೆ ಪ್ರತಿ ವರ್ಷ ನಿಮಗೆ ರಣಜಿ ಪಂದ್ಯಾವಳಿ ನಡೀತಾವಲ್ಲ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ 2026ನೇ ಸಾಲು 25-26ನೇ ಸಾಲಿನ ರಣಜಿ ಪಂದ್ಯಾವಳಿ ನಡೆದಾಗ ಫೈನಲ್ನಲ್ಲಿ ಜಮ್ಮು ಕಾಶ್ಮೀರ ತಂಡ ವಿಜೇತವಾಗಿತ್ತು. ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಈ ಒಂದು ಸಾಧನೆಯನ್ನು ಜಮ್ಮು ಕಾಶ್ಮೀರ ತಂಡ ಗೆದ್ದು ಸಾಧನೆ ಮಾಡಿದ್ರು. ಸೊ ಪ್ರತಿ ವರ್ಷ ಆ ವರ್ಷದ ರಣಜಿ ಟ್ರೋಫಿಯನ್ನು ಯಾವ ತಂಡ ಗೆಲ್ಲುತ್ತೋ ಆ ತಂಡಕ್ಕೆ ರೆಸ್ಟ್ ಆಫ್ ಇಂಡಿಯಾ ಅಂತ ಭಾರತವನ್ನು ಪ್ರತಿನಿಧಿಸಿರುವಂತಹ ತಂಡದ ಉಳಿದ ಸದಸ್ಯರಿರುತ್ತಾರೆ, ಮೇನ್ ಟೀಮ್ ಇರುತ್ತಲ್ಲ, ಅದನ್ನು ಹೊರತುಪಡಿಸಿ ಉಳಿದಂಥ ತಂಡ ಏನಿರ್ತದೋ ಅವರ ಜೊತೆ ಪಂದ್ಯಾವಳಿ ಕ್ರಿಕೆಟ್ ಮ್ಯಾಚನ್ನು ನಡೆಸಲಾಗ್ತಾರೆ. ಕೆಂಪು ಚೆಂಡಿನ ಪಂದ್ಯವನ್ನು ನಡೆಸ್ತಾರೆ. ಈ ಪಂದ್ಯವನ್ನು ಇರಾನಿ ಟ್ರೋಫಿ ಅಂತ ಕರಿತೀವಿ. ಇದು ಒಂದೇ ಒಂದು ಪಂದ್ಯ ಇರುತ್ತೆ. ಸೊ ಈ ಪಂದ್ಯವನ್ನು ಯಾರು ಗೆಲ್ತಾರೋ, ನಮ್ಮ ಜಮ್ಮು ಕಾಶ್ಮೀರ ತಂಡ ವರ್ಸಸ್ ರೆಸ್ಟ್ ಆಫ್ ಇಂಡಿಯಾ ತಂಡದ ನಡುವೆ ಈ ಪಂದ್ಯ ನಡೆಯುತ್ತೆ. ಈ ಪಂದ್ಯವನ್ನು ಯಾರು ಗೆಲ್ತಾರೋ ಅವರು ಈ ವರ್ಷದ ಇರಾನಿ ಕಪ್ಪನ್ನು ಗೆದ್ದಂಗೆ ಆಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 7 ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಬೇಕಾದವರು ಇಲ್ಲಿ ಕಾಣುವಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೇನಾದ್ರು ಬೇಕು ಅಂತ ಹೇಳಿದ್ರೆ, ಜೊತೆಗೆ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡಬೇಕು ಮಾಕ್ ಟೆಸ್ಟ್ಗಳನ್ನ ಅಂತ ಹೇಳಿದ್ರೆ ಗೂಗಲ್ನಲ್ಲಿ www.kpscjunction.in ಅನ್ನೋ ವೆಬ್ಸೈಟ್ಗೆ ಭೇಟಿಯನ್ನು ಕೊಡಿ. ಓಕೆ, ಈಗ ನೋಡೋಣ ಪ್ರಶ್ನೆಗಳು. ಸ್ಟೇಟ್ಮೆಂಟ್ ಕ್ವಶನ್ಸು. ಸೋಮನಾಥ್ ಅವರ ನೇಮಕವಾಗಿದೆ ಇತ್ತೀಚೆಗೆ. ಆ ನೇಮಕಾತಿಗೆ ಸಂಬಂಧಪಟ್ಟಂಗೆ ವಿಷಯಗಳಿವೆ. ಸೋಮನಾಥ್ ಅವರನ್ನು RBI ಕೇಂದ್ರ ಮಂಡಳಿಗೆ ಅಧಿಕಾರೇತರ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಅವರ ನೇಮಕಾತಿಯ ಅವಧಿ 4 ವರ್ಷಗಳಾಗಿದ್ದು, ಡಿಜಿಟಲ್ ಪಾವತಿ, ಫಿನ್ಟೆಕ್, ಸೈಬರ್ ಭದ್ರತೆಯಂತಹ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅವರ ಅನುಭವವನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ಅವರ ನೇಮಕಾತಿಯನ್ನು ಮಾಡಲಾಗಿದೆ. ಸೋಮನಾಥ್ ಅವರು ಇಸ್ರೋದ 10ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು, ಅವರ ಅವಧಿಯಲ್ಲಿ ಚಂದ್ರಯಾನ 3 ಮತ್ತು ಆದಿತ್ಯ L1 ಮಿಷನ್ಗಳು ಪ್ರಮುಖವಾದ ಸಾಧನೆಗಳಾಗಿವೆ. RBI ಕೇಂದ್ರ ಮಂಡಳಿಗೆ ಇಂತಹ ಅಧಿಕಾರೇತರ ನಿರ್ದೇಶಕರ ನೇಮಕಾತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934ರ ಕಾಯ್ದೆ ಅಡಿ ನಡೆಸುವಂಥ ಅಧಿಕಾರ ಇರುತ್ತೆ. ಇವು 4 ಸ್ಟೇಟ್ಮೆಂಟ್ಗಳು ಇತ್ತೀಚೆಗೆ RBIಗೆ ನೇಮಕವಾದಂತಹ ಸೋಮನಾಥ್ ಅವರ ಕುರಿತಾಗಿದೆ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸರಿಯಾದ ಉತ್ತರ 4ಕ್ಕೆ 4 ಕೂಡ ಸರಿ ಇದೆ. ಸೊ ಈ 4 ಸ್ಟೇಟ್ಮೆಂಟ್ಗಳಿಂದ 4 ಸಿಂಗಲ್ ಕ್ವಶನ್ಸ್ ಆಗ್ತವೆ ನಿಮಗೆ ಎಕ್ಸಾಮಲ್ಲಿ. ಸೋಮನಾಥ್ ಅವರನ್ನ RBI ಕೇಂದ್ರ ಮಂಡಳಿಗೆ ಅಧಿಕಾರೇತರ ನಿರ್ದೇಶಕರಾಗಿ ನೇಮಕ ಮಾಡಿದ್ದಾರೆ ಕೇಂದ್ರ ಸರ್ಕಾರ. 4 ವರ್ಷಗಳ ಅವಧಿಗೆ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಯಾವ ಕ್ಷೇತ್ರದಲ್ಲಿ ಪರಿಣಿತ ಆಗಿದ್ದಾರೆ ಅಂದರೆ ಡಿಜಿಟಲ್ ಪಾವತಿ ವ್ಯವಸ್ಥೆಗಳು, ಫಿನ್ಟೆಕ್, ಸೈಬರ್ ಭದ್ರತೆ. ಇನ್ನು ಇವರು ಇಸ್ರೋದ 10ನೇ ಅಧ್ಯಕ್ಷರಾಗಿದ್ರು ಅನ್ನೋದನ್ನ ಗಮನಿಸಬೇಕು ನೀವು. ಜೊತೆಗೆ ಚಂದ್ರಯಾನ 3 ನಮ್ಮ ಯಶಸ್ವಿ ಚಂದ್ರಯಾನ 3 ಮತ್ತು ಆದಿತ್ಯ L1 ಮಿಷನ್ಗಳ ಸಂದರ್ಭದಲ್ಲಿ ಇವರು ಅಧ್ಯಕ್ಷರಾಗಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕು. ನೆಕ್ಸ್ಟ್, ಭಾರತದ ಪರಮಾಣು ಶಕ್ತಿ ಇಲಾಖೆ ಹೊಸ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳಿದೆ. ತಮಿಳುನಾಡಿನ ಕಲ್ಪಕಂನಲ್ಲಿರುವ IGCRAನಲ್ಲಿ FVTRನಿಂದ ಹೊರಬರುವ ಪರಮಾಣು ಶಾಖವನ್ನು ಸಂಗ್ರಹಿಸಿ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಪರಮಾಣು ರಿಯಾಕ್ಟರ್ನ ಉಷ್ಣವನ್ನ ನೇರವಾಗಿ ಬಳಸಿ ತಾಮ್ರ ಮತ್ತು ಕ್ಲೋರಿನ್, ತಾಮ್ರ ಅಂದರೆ ಕಾಪರ್, ಕ್ಲೋರಿನ್ ಅಂದರೆ CuCl, ಥರ್ಮೋಕೆಮಿಕಲ್ ಸೈಕಲ್ ಮೂಲಕ ಹೈಡ್ರೋಜನ್ ಉತ್ಪಾದಿಸುವ ವಿಶ್ವದ ಮೊದಲ ತಂತ್ರಜ್ಞಾನ ಸೌಲಭ್ಯವಾಗಿರುತ್ತದೆ. ಇನ್ನು ಕಾಪರ್ ಮತ್ತು ಕ್ಲೋರಿನ್ ಥರ್ಮೋಕೆಮಿಕಲ್ ಪ್ರಕ್ರಿಯೆಯನ್ನು ಮುಂಬೈನ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಕರಿತೀವಿ, BARC, ಸಂಪೂರ್ಣವಾಗಿ ಸ್ವದೇಶೀಯವಾಗಿ ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೇಲ್ಗಡೆ ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂಥ ಸ್ಟೇಟ್ಮೆಂಟ್ಸ್ ಇವು, ಅರ್ಥ ಮಾಡ್ಕೊಳ್ಳಿ. ಇನ್ನು ಈ ಯೋಜನೆಯು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಹಾಗೂ ಭಾರತದ ಇಂಧನ ಸ್ವಾವಲಂಬನೆಗೆ ಪ್ರಮುಖ ಪಾತ್ರವನ್ನು ಅಥವಾ ಪ್ರಮುಖ ಕೊಡುಗೆಯನ್ನು ನೀಡುವಂಥ ನಿರೀಕ್ಷೆ ಇದೆ. ಸೊ ಭಾರತದ ಪರಮಾಣು ಶಕ್ತಿ ಇಲಾಖೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಹೈಡ್ರೋಜನ್ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಹೊಸ ಸೌಲಭ್ಯವನ್ನು ಜಾರಿಗೆ ತಂದಿದ್ದಾರೆ. ಅದರ ಕುರಿತಾಗಿ 4 ಸ್ಟೇಟ್ಮೆಂಟ್ಸ್ ಇವೆ. ಇದಕ್ಕೆ ಸರಿಯಾದ ಉತ್ತರ 4ಕ್ಕೆ 4 ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್,
1996ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಗಂಗಾ ನದಿಯ ನೀರು ಹಂಚಿಕೆ ಒಪ್ಪಂದ ಆಗಿತ್ತು. ಅದನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಕುರಿತಾಗಿ ಈಗ ಸ್ಟೇಟ್ಮೆಂಟ್ಸ್ ಇವೆ. 1996ರಲ್ಲಿ ಸಹಿ ಮಾಡಲಾದ ಭಾರತ ಬಾಂಗ್ಲಾ ಗಂಗಾ ನೀರು ಹಂಚಿಕೆ ಒಪ್ಪಂದ 30 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ್ದು 2026ರ ಡಿಸೆಂಬರ್ನಲ್ಲಿ ಮುಕ್ತಾಯ ಆಗುತ್ತೆ. ಈ ಒಪ್ಪಂದಕ್ಕೆ 1996ರ ಡಿಸೆಂಬರ್ 12ರಂದು ಆ ಕಾಲದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದ ನಮ್ಮ ಕನ್ನಡಿಗರಾದ ಎಚ್ ಡಿ ದೇವೇಗೌಡ ಅವರು ಹಾಗೂ ಬಾಂಗ್ಲಾದೇಶದ ಅಂದಿನ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ಸಹಿ ಹಾಕಿದ್ರು. ಒಣ ಹವಾಮಾನ ಅವಧಿಯಲ್ಲಿ ಫರಕ್ ಬ್ಯಾರೇಜ್ನಲ್ಲಿ ಗಂಗಾ ನದಿ ನೀರನ್ನ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಹಂಚಿಕೊಳ್ಳುವುದು ಈ ಒಪ್ಪಂದದ ಪ್ರಮುಖವಾದ ಉದ್ದೇಶವಾಗಿತ್ತು. ಒಪ್ಪಂದ ಏನ್ ಹೇಳುತ್ತೆ ಅಂತ ಆಯ್ತು. ಮೊದಲನೇದಾಗಿ ಒಪ್ಪಂದದ ಹಿನ್ನೆಲೆ, ಅದಾದ್ಮೇಲೆ ಒಪ್ಪಂದವನ್ನ ಮಾಡಿಕೊಂಡಂತ ದೇಶದ ಪ್ರತಿನಿಧಿಗಳು, ಅದಾದ್ಮೇಲೆ ಆ ಒಪ್ಪಂದದ ಉದ್ದೇಶ. 3 ಸ್ಟೇಟ್ಮೆಂಟ್ಸ್ ಆಯ್ತು. ನೆಕ್ಸ್ಟ್, ಫರಕ್ಕಾ ಬ್ಯಾರೇಜ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ನೆಲೆಗೊಂಡಿದ್ದು ಕಲ್ಕತ್ತಾ ಬಂದರಿನಲ್ಲಿ ಹೂಳು ತುಂಬುವುದನ್ನು ತಡೆದು ನೌಕಾಯಾನಕ್ಕೆ ಅಗತ್ಯವಾದ ನೀರಿನ ಹರಿವನ್ನು ಒದಗಿಸುವುದು ಇದರ ಪ್ರಮುಖವಾದ ಉದ್ದೇಶವಾಗಿದೆ. ನೋಡ್ಕೊಳ್ಳಿ, 4ಕ್ಕೆ 4 ಕೂಡ ಸರಿಯಾಗಿವೆ ಸ್ಟೇಟ್ಮೆಂಟ್ಸ್. ಮುಂದೆ ಬರುವ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು, ಯಾಕಂದ್ರೆ ಇದೇ ಡಿಸೆಂಬರ್ 12ಕ್ಕೆ ಈ ಒಪ್ಪಂದಕ್ಕೆ 30 ವರ್ಷ ಆಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮುಂದೆ ಬರುವಂತಹ ಎಕ್ಸಾಮ್ಸ್ಗಳಲ್ಲಿ, ಕೆಇ ಅಥವಾ KPSC ಎಕ್ಸಾಮ್ಸ್ಗಳಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡೋ ಸಾಧ್ಯತೆಗಳಿರ್ತವೆ. ತಪ್ಪದೆ ಓದ್ಕೊಂಡಿರಿ. ನೆಕ್ಸ್ಟ್, ಕಸಾಪ ಮಯೂರವರ್ಮ ಪ್ರಶಸ್ತಿ ಘೋಷಣೆ. 2023ರಿಂದ 25ನೇ ಸಾಲಿನಲ್ಲಿ 15 ಯುವ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಪ್ರತಿಷ್ಠಿತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಯೂರವರ್ಮ ಸಾಹಿತ್ಯ ದತ್ತಿ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡುವಂತಹ ಪ್ರಶಸ್ತಿ. ಹೆಚ್ಚಾಗಿ ಯುವ ಸಾಹಿತಿಗಳಿಗೆ ನೀಡಲಾಗುವ ಪ್ರಶಸ್ತಿ ಆಗಿರುತ್ತೆ. 2023ನೇ ಸಾಲಿನಿಂದ ಇದನ್ನ ಕೊಟ್ಟಿರಲಿಲ್ಲ. 23ರಿಂದ 25ನೇ ಸಾಲಿನವರೆಗೆ ವಾರ್ಷಿಕ ತಲಾ 5ರಂತೆ 15 ಮಂದಿಯನ್ನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಾರೆ. ಕಳೆದ 3 ವರ್ಷಗಳಿಂದ ಮಯೂರವರ್ಮ ಪ್ರಶಸ್ತಿಯನ್ನ ನೀಡಿರಲಿಲ್ಲ. ಹೀಗಾಗಿ 3 ವರ್ಷಗಳ ಪುರಸ್ಕೃತರನ್ನ ಒಮ್ಮೆಲೆ ಆಯ್ಕೆ ಮಾಡಲಾಗಿರುತ್ತದೆ. ಅವ್ರು ಯಾರ್ಯಾರು ಅನ್ನೋ ಮಾಹಿತಿ ಇಲ್ಲಿದೆ. ಈ ಪ್ರಶಸ್ತಿಯನ್ನ ನೀಡುವಂತ ಸಂದರ್ಭದಲ್ಲಿ ಪ್ರಶಸ್ತಿ ತಲಾ 25,000 ರೂಪಾಯಿಗಳ ನಗದು ಬಹುಮಾನವನ್ನು ಹೊಂದಿದ್ದು ಫಲಕವನ್ನ ಒಳಗೊಂಡಿರುತ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೆಪ್ಟೆಂಬರ್ 5ನೇ ತಾರೀಕು ಮತ್ತು 6ನೇ ತಾರೀಕು ಗ್ಲೋಬಲ್ ಇಂಪ್ಯಾಕ್ಟ್ ಫೋರಂ ಸಮಾವೇಶ ನಡೆಯುತ್ತೆ. ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯ, ಪಾರಂಪರಿಕ ಜ್ಞಾನ ಹಾಗೂ ನಾಗರಿಕತೆಯ ಪರಂಪರೆಯನ್ನ ಸಂಭ್ರಮಿಸುವ ಉದ್ದೇಶದಿಂದ ಮುಂಬೈನ ಪ್ರತಿಷ್ಠಿತ ದಿ ತಾಜ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಮತ್ತು 6ನೇ ತಾರೀಕು ಗ್ಲೋಬಲ್ ಇಂಪ್ಯಾಕ್ಟ್ ಫೋರಂ ಅಂತ ಕರಿತೀವಿ. ಗ್ಲೋಬಲ್ ಇಂಪ್ಯಾಕ್ಟ್ ಫೋರಂ ಸಿವಿಲೈಸೇಷನ್ ಲೆಗಸಿ 2ನೇ ಆವೃತ್ತಿಯನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಬ್ರಿಕ್ಸ್ ಬಗ್ಗೆ ಎಲ್ಲ ನೋಡ್ಕೋಬೇಕು. ಈ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಕ್ಸ್ ಅಂತ ಹೇಳಿದ್ರೆ 5 ರಾಷ್ಟ್ರಗಳ ಒಂದು ಒಕ್ಕೂಟ. ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೀನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ. ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಈ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ತೆಗೆಯಲಿಕ್ಕೂ. ಧನ್ಯವಾದಗಳು.